ನಮಸ್ತೆ ಎಲ್ಲರಿಗೂ. ಬನ್ನಿ ಬಾಬಾ ಏನು ಹೇಳ್ತಾರೆ ನೋಡೋಣ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಕೊಟ್ಟಿದ್ದೀನಿ. ಪರಿಹಾರ ಇದೆ, ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಎಲ್ಲ ಸಮಸ್ಯೆಗೂ ಸೊಲ್ಯೂಷನ್ ಅನ್ನೋದು ಇದೆ. ಸೊಲ್ಯೂಷನ್ ಸಿಕ್ಕಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿದೆ ಅನ್ನುವಂಥದ್ದು ಇದೆ. ಸೊ ಸಮಸ್ಯೆಗಳ ಕೈಯಿಂದಲೇ ಸಮಸ್ಯೆಗಳಿಗೆ ಪರಿಹಾರ ಕೂಡ ಕೊಟ್ಟಿದ್ದೀನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮಿಂದ ಎಲ್ಲ ರೀತಿಯ ಭರವಸೆಗಳನ್ನು ಕೂಡ ಏನು ಕೊಟ್ಟಿದ್ರು ಅದೆಲ್ಲವೂ ಕೂಡ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಏನೇನು ಭರವಸೆ ಕೊಟ್ಟಿದ್ರು ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಂಬಿಕೆ ಭರವಸೆ ಅನ್ನೋದು ತುಂಬ ದೊಡ್ಡ ವಿಚಾರ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇಲ್ಲ, ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ದೀಪನ ಹಚ್ಚಿ ಬೆಳಕು ತಗೊಂಬನ್ನಿ, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಹೋಮನ ಮಾಡಿಸಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿ ಇದೆ ನಿಮ್ಮ ಮನೆ ಮತ್ತು ನಿಮ್ಮ ಮನೆಯ ಸುತ್ತಮುತ್ತ. ಅದಕ್ಕೊಂದು ಪಾಸಿಟಿವ್ ವೈಬ್ ತರಬೇಕಾದಂಥ ಅಗತ್ಯ ಇದೆ. ತಗೊಂಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರೊಟೆಕ್ಷನ್ ಇದೆ. ಬಾಬಾರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ. ಅವರ ರಕ್ಷಣೆ ಒಳಗೇನೆ ನೀವು ಯಾವಾಗಲೂ ಇರ್ತೀರಾ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು. ಸೊ ಪ್ರೊಟೆಕ್ಷನ್ ಇರೋದ್ರಿಂದ, ಬಾಬಾರ ರಕ್ಷಣೆ ಒಳಗೆ ನಿಮ್ಮ ಜೀವನ ಇರೋದ್ರಿಂದ ಯಾವುದಕ್ಕೂ ಚಿಂತೆ ಪಡಬೇಕಾದಂಥ ಅಥವಾ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಾಬಾ ಕಡೆಯಿಂದ ನಿಮಗೊಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮಗೆ. ಅದರಲ್ಲಿ ತುಂಬ ಪ್ರಮುಖವಾದಂಥ ಗಿಫ್ಟ್ ಬಾಬಾ ಕಡೆಯಿಂದ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿಗೂ ಕೂಡ ಏನೂ ಆಗೋದಿಲ್ಲ. ನೀವು ನಿಮ್ಮ ಫ್ಯಾಮಿಲಿ ಎರಡೂ ಕೂಡ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ನಥಿಂಗ್ ಟು ವರಿ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅನ್ನೋವಂಥದ್ದು ಇದೆ ಇಲ್ಲಿ. ಸೊ ಅದು ದುಡ್ಡಿನ ಗಿಫ್ಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಗಿಫ್ಟ್ ನಿಮಗೋಸ್ಕರ ಕಾಯ್ತಾ ಇದೆ, ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಕ್ಯೂರ್ ಮಾಡ್ಕೊಳ್ಳಿ, ಆರೋಗ್ಯನ ಅಭಿವೃದ್ಧಿ ಮಾಡ್ಕೊಳ್ಳಿ. ಬಾಬಾರ ನಾಮ ಜಪದಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಅನಾರೋಗ್ಯದ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಮೆಡಿಟೇಷನ್ ಮಾಡಲೇಬೇಕಾದಂಥ ಅಗತ್ಯ ಇದೆ. ಮೆಡಿಟೇಷನ್ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ನಿಮ್ಮೊಳಗಿರೋ ಭಗವಂತನ ಕಂಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಾರ್ಟ್ ಆ್ಯಂಡ್ ಮೈಂಡಲ್ಲಿ ಭಗವಂತನ ಧ್ಯಾನ ಸ್ಮರಣೆನ ಮಾಡಿ, ನಾಮಸ್ಮರಣೆಯನ್ನು ಮಾಡಿ, ಇದರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ದುಡ್ಡು ಬರ್ತಾ ಇದೆ, ಯೋಚನೆ ಮಾಡಬೇಡಿ. ನಿಮ್ಮ ಕೆರಿಯರಲ್ಲೂ ಕೂಡ ಸಕ್ಸಸ್ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲದಕ್ಕೂ ಒಂದು ಕಾರಣ ಇದೆ. ತುಂಬ ಮೈಂಡಿಗೆ ಪ್ರೆಷರ್ ಕೊಡಬೇಡಿ. ಸೊ ಎಷ್ಟಾಗುತ್ತೋ ಅಷ್ಟು ಆರಾಮಾಗಿರುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮೈಂಡ್ ಏನು ಹೇಳುತ್ತೋ ಅದನ್ನು ಕೇಳಿ ಅನ್ನುವಂಥದ್ದು ಇದೆ. ಜಾಸ್ತಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಅನ್ನುವಂಥದ್ದು ಇದೆ. ನೆಗೆಟಿವ್ ಗಿಫ್ಟ್ ಯಾರಿಗೂ ಬರೋದಿಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಿ, ಈಕ್ವಲಿಟಿನ ನೋಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸದ್ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ಬಾಬಾರು ನಿಜವಾದ ಗುರು ಆಗಿದ್ದಾರೆ. ಸೊ ಯಾರ್ಯಾರು ಸಫರ್ ಮಾಡ್ತಾ ಇರ್ತಾರೆ ಅವರ ಜೀವನಕ್ಕೆ ರಿಲೀಫ್ ಕೊಡುವಂಥದ್ದು, ಅವರ ಕಷ್ಟನ ದೂರ ಮಾಡುವಂಥದ್ದು, ಅವರ ಮನೆಗೆ ಬೆಳಕಾಗಿ ಅವರೇ ನಿಲ್ಲುವಂಥ ಸಾಧ್ಯತೆಗಳು ಇದೆ. ಖಂಡಿತವಾಗ್ಲೂ ಬಾಬಾರ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೇದು ಮಾಡ್ತಾರೆ, ರಿಲೀಫ್ ಕೊಡ್ತಾರೆ ನಿಮಗೆ ಪ್ರಾಬ್ಲಮ್ಸಿಂದ ಅನ್ನುವಂಥದ್ದು ಇದೆ. ವಿಭೂತಿ ಧಾರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ವಿಭೂತಿಗೆ ಸಾಕಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರ. ನಿಮ್ಮ ಜೀವನ ಪಯಣದ ಹಾದಿಯಲ್ಲಿ ಇರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕಾರ್ಮಿಕ್ ಕನೆಕ್ಷನ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರಲಿ, ಕಾರ್ಮಿಕ್ ಕನೆಕ್ಷನ್ ಇರಲಿ, ಈ ಮುಖವಾಡದ ಜನಗಳಿಂದ, ಈ ಮುಖವಾಡದ ಹಿಂದಿನ ಸತ್ಯದಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಕಾಣದ ಕೈಗಳು ಸಾಕಷ್ಟು ಸಮಸ್ಯೆನ ಮಾಡ್ತಾ ಇದೆ. ನೀವೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದ್ದೀರಾ, ಆ ಒಂದು ಒಳ್ಳೆ ಕೆಲಸ ನಡೆದಿರೋ ಹಾಗೆ ಸಾಕಷ್ಟು ಕೈಗಳು, ದುಷ್ಟ ಕೈಗಳು ಒಂದಾಗಿ ಸಮಸ್ಯೆನ ಮಾಡ್ತಾ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕಾರ್ಮಿಕ್ ಕನೆಕ್ಷನ್ ಇದೆ. ಇನ್ನೊಬ್ಬರ ಜೀವನಕ್ಕೆ ನಗು ತರಿಸ್ಬೇಕಾಗಿರೋದು ನಿಮ್ಮ ಪ್ರಮುಖ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಇನ್ನೊಬ್ಬರ ಜೀವನಕ್ಕೆ ನಗು ತರಿಸೋದ್ರ ಕಡೆ ಗಮನನ ಕೊಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ನಗ್ನಗ್ತಾ ಇರೋದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಸೊ ಮೂರ್ಖ ಗುರುಗಳನ್ನ ನಂಬಿ ಮೋಸ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕನಸುಗಳನ್ನೆಲ್ಲ ಬರೆದಿಡಿ, ನಿಮ್ಮ ಕನಸುಗಳನ್ನೆಲ್ಲ ನಾನು ನನಸು ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ.
ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ನಿಮ್ಮ ಗುರುಗಳಿಂದ ನಿಮಗೇನು ಸಂದೇಶ ಇದೆ ಅಂತ ನೋಡೋಣ. ಸೊ ಹೆಲ್ಪರ್ ಇದೆ, ಮಿರಾಕಲ್ ಇದೆ. ಸೊ ಮಿರಾಕಲ್ ರೀತಿ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಟೇಕ್ ಯುವರ್ ಓನ್ ಟೈಮ್. 3 ಬೇಕು ಅಂದರೆ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಬದಲಾವಣೆ ಅನ್ನೋದು ಬರ್ತಾ ಇದೆ. ಸೊ ನಿಮ್ಮದೇ ಆದ ಡಿಸ್ಟೆನ್ಸನ್ನು, ನಿಮ್ಮದೇ ಆದ ಬೌಂಡ್ರಿನ ಹಾಕ್ಕೊಂಡು ನೀವಿರಿ. ನಿಮ್ಮ ಜೀವನದಲ್ಲಿ ಬೇಡದಿರುವಂಥ ವ್ಯಕ್ತಿಗಳಿಗೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಸಾಕಷ್ಟು ಸಮಸ್ಯೆಗಳು ಇದೆ. ಆದಷ್ಟು ಬೇಗ ಬಾಬಾರು ನಿಮ್ಮನ್ನು ಅವರ ಸ್ಥಳಕ್ಕೆ ಕರೆಸ್ಕೊಳ್ತಾರೆ. ಕರ್ಸ್ಕೊಂಡ್ಮೇಲೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರ್ತಾ ಇದೆ. ನಿಮ್ಮ ಕಷ್ಟದ ಹಿಂದಿನ ಕೈ ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಬಾಬಾ ನಿಮಗೆ ಅವಕಾಶದ ಬಾಗಿಲನ್ನು ತಕ್ಕೊಡ್ತಾರೆ. ಅದೃಷ್ಟ ನಿಮ್ಮದಾಗತ್ತೆ. ತಾಳ್ಮೆಯಿಂದ ಇರಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಭಗವಂತನಲ್ಲಿ ನಂಬಿಕೆ, ಶ್ರದ್ಧೆ ಅನ್ನೋದು ತುಂಬ ಮುಖ್ಯ. ಸಾಕಷ್ಟು ಹಂಬಲಾಗಿ ಇರಿ, ಭಕ್ತಿ ಮಾರ್ಗದಲ್ಲೇ ನಡೀರಿ ಅನ್ನುವಂಥದ್ದು ಇದೆ. ಸೊ ಭಕ್ತಿ ಮಾರ್ಗದಿಂದ ಮಾತ್ರ ಕೆಲವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ 3 ಕಾರ್ಡಿಗೆ ಬಾಬಾ ಹೇಳ್ತಾ ಇದ್ದಾರೆ. ಸೊ ಎಸ್, ಪ್ರಾಮಿಸ್ ಕೊಟ್ಟಂಥ ಮಾತನ್ನು ತಪ್ಪಬೇಡಿ. ನಿಮ್ಮಿಂದ ಸಾಕಷ್ಟು ಜನಕ್ಕೆ ಸಹಾಯ ಆಗಲಿ. ಆ ಸಹಾಯ ನನ್ನನ್ನು ತಲುಪುತ್ತಾ ಇರುತ್ತೆ. ನನಗೆ ಗೊತ್ತಿದೆ ನೀವು ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಸಹಾಯ ಮಾಡಿದ್ದೀರಾ ಅನ್ನೋದಿದೆ ಇಲ್ಲಿ. ಜೊತೆಗೆ ನಿಮಗೂ ಕೂಡ ಸಹಾಯ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.